ಆಗಿ ಮಾತಾಡ್ತಾರೆ. ಈ ಸೋ ಸ್ವೀಟ್. ನೀನು ತುಂಬಾ ಲಕ್ಕಿ ಅಂತ ಹೇಳ್ತಾ ಇದ್ರು. ಮತ್ತೆ ಮೀಟ್ ಮಾಡ್ಬೇಕಂತನೂ ಹೇಳಿದ್ರು. ಹೇ ತರ್ಲೆ, ಇದೆಲ್ಲ ಯಾವಾಗಾಯ್ತು? ಆ್ಯಕ್ಚುಲಿ ನಾನು ಇವಳು ಒಂದ್ಸಲ ಆಚೆ ಹೋಗಿದ್ವಿ. ಫಾದರ್ಸ್ ಡೇ ಅನ್ಸುತ್ತೆ. ಅವತ್ತು ಇವಳು ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರ ಅಪ್ಪಂದ್ರು ಬಂದಿದ್ರು ಅಲ್ಲಿಗೆ. ಓ, ಇಷ್ಟೆಲ್ಲ ಆಗಿದ್ಯಾ? ನೀವ್ ಯಾಕೆ ನಮ್ಮನೇಲಿ ಉಳ್ಕೋಬಾರ್ದು? ಅಂಕಲ್ ಅವ್ರ ಮನೆಗ್ ಹೋಗ್ಬೇಕಲ್ವಾ? ಅಲ್ಲಿ ನಿಂತರನೇ ಒಂದ್ ಪಾಪು ಇದೆ. ಶಿವಗಾಮಿ ಆಂಟಿ ಇವ್ರಿಗೋಸ್ಕರ ಕಾಯ್ತಾ ಇರಲ್ವಾ? ನಿಮ್ಗೋಸ್ಕರ ನಮ್ಮ ಅಮ್ಮಣ್ಣು ಕಾಯ್ತಾರೆ. ಶಿವಗಾಮಿ ಆಂಟಿನೂ ಕಾಯ್ತಿರ್ತಾರಲ್ವಾ? ತರ್ಲೆ, ಏನೇನೋ ಮಾತಾಡ್ದೆ ಊಟ ಮಾಡು. ಬಿಡಿ ರಶ್ನಿ, ಆ ಮಗುಗೆ ಯಾಕೆ ಬೈತ್ಯಾ? ಮುಗ್ಧ ಮನ್ಸಿಂದ ಅವಳಿಗೆ ಏನು ಅನ್ಸ್ತಿದ್ಯೋ ಆಗ ಹೇಳ್ತಿದ್ದಾಳೆ ಅಷ್ಟೇ. ಪ್ಲೀಸ್ ನಮ್ಮನೇಲೇ ಉಳ್ಕೊಳ್ಳಿ ಅಂಕಲ್. ನಿಮ್ಮ ಜೊತೆಲಿದ್ರೆ ಖುಷಿ ಆಗುತ್ತೆ ನನಗೆ. ಹ್ಯಾಪಿ ಫೀಲ್ ಆಗುತ್ತೆ. ಇಲ್ಲಾಂದ್ರೆ ನಾನು ನಿಮ್ಮ ಜೊತೆ ಮನೆ ಕರ್ಕೊಂಡೋಗಿ ಬೆಳಗ್ಗೆ ಆಫೀಸ್ ಹೋಗೋವಾಗ ಇಲ್ಲಿಗೆ ಬಿಟ್ಟು ಹೋಗಿ. ಆಯ್ತು ಮಗಳೇ, ಹಾಗೆ ಮಾಡೋಣ. ಓಕೆ, ಅವಳು ಹೇಳ್ತಾಳೆ, ನೀವು ಕೇಳಿ. ನೀನ್ ಅವ್ರ ಮನೆಗ್ ಹೋದ್ರೆ ಅವ್ರ ಪಾಪು ನಿನ್ನನ್ನ ಅವ್ರ ಪಕ್ಕದಲ್ಲಿ ಮಲ್ಕೊಳಕ್ ಬಿಡ್ತಾಳ? ಅಯ್ಯೋ, 2 ಕಡೆನೂ ಅವಳೆ ಮಲಗ್ತಲ್ಲ. ಒಂದ್ ಕಡೆ ನಾನು ಮಲಗ್ತೀನಿ, ಇನ್ನೊಂದ್ ಕಡೆ ಅವಳು ಮಲಗ್ತಾಳೆ ಅಲ್ವಾ ಅಂಕಲ್? ಹೌದು ಸೂಪರ್. ನೀನು ಇವಳ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಮಾತ್ ಕೊಟ್ರೆ ಅದನ್ನೇ ಹಿಡ್ಕೋತಾಳೆ. ಹೇ, ಕರ್ಕೊಂಡು ಹೋದಾಯ್ತು ಬಿಡು. ಹಲೋ, ಹೇಳಾರ್ಯ? ಎಲ್ಲಿದೀಯ ಶಿವಗಾಮಿ? ಏನ್ ಪ್ರಶ್ನೆ ಇದು? ಇಷ್ಟೊತ್ತಲ್ಲಿ ಎಲ್ಲಿರ್ತೀನಿ? ಮನೇಲಿರ್ತೀನಿ. ಇಷ್ಟೊತ್ತಲ್ಲಿ ಎಲ್ರೂ ಮನೇಲಿರಲ್ಲ ಶಿವಗಾಮಿ. ಇವ ನನ್ನನ್ನೇ ನೋಡು, ಆಚೆ ಇದೀನಿ. ನೀನ್ ಆಚೆ ಇರ್ತೀಯಪ್ಪ. ನಿನಗಿನ್ನೂ ಮದ್ವೆ ಆಗಿಲ್ವಲ್ಲ? ಮದ್ವೆ ಆದ್ಮೇಲೆ ನೀನು ಕರೆಕ್ಟ್ ಟೈಮಿಗೆ ಮನೇಲಿರ್ತೀಯ. ನಾನು ಮದ್ವೆ ಆಗಿರೋ ಗೃಹಿಣಿ, ಇನ್ನೂ ಹುಡುಗಿ ಅಲ್ಲ. ನನ್ ಮುಂದೆ ತುಂಬಾ ಹುಡುಗಿರು ಓಡಾಡ್ತೀಯಾರಪ್ಪ. ಶಿವಗಾಮಿ, ನೀನು ಲಂಡನ್ ಅಲ್ಲಿ ಓದಿರೋ ಹುಡುಗಿರು ಕತ್ಲೆ ಆದ್ಮೇಲೆ ಮನೇಲೇ ಇರಬೇಕು ಅನ್ನೋ ತರ ಮಾತಾಡ್ತಿದ್ಯಪ್ಪ. ಆಶ್ಚರ್ಯ ಆಗ್ತಿದೆ. ಹಾಗೇನಿಲ್ಲ, ಕೆಲ್ಸ ಇದ್ದಿದ್ರೆ ಮಧ್ಯರಾತ್ರಿ ಆದ್ರೂ ಹೊರಗಡೆ ಇರ್ಬೋದಾಗಿತ್ತು. ಊಟ ಇಲ್ಲ, ಮಾಡ್ಬೇಕು. ಬಂದ್ರೆ ಒಟ್ಟಿಗೆ ಊಟ ಮಾಡ್ಬೋದು. ಒಂದು ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್. ಅದು ಅಲ್ದೆ ನನ್ನ ಕಾಲೇಜ್ ಕ್ರಶ್ ಜೊತೆ. ಅದೇನು ಕ್ರಶು? ಹೇ ಶಿವಗಾಮಿ, ಗೊತ್ತಿದ್ರು ಗೊತ್ತಿಲ್ದಿರೋ ತರ ಕೇಳ್ತಿದ್ಯಲ್ಲ. ಕಾಲೇಜಲ್ಲಿ ನಿನ್ ಮೇಲೆ ನನಗೆ ಕ್ರಶ್ ಇದ್ದಿದ್ದು ಗೊತ್ತಿಲ್ವಾ? ಸಿಂಪಲ್ ಬ್ಯೂಟಿ, ಆಡಂಬರ ಇಲ್ದಿರೋ ಬ್ಯೂಟಿ, ಆರೋಗನ್ಸ್ ಇಲ್ದಿರೋ ಕಾನ್ಫಿಡೆನ್ಸ್, ಕಣ್ಣಿಂದ ನಗೋದು, ಯೋಚನೆ ಮಾಡಿ ಸ್ವೀಟ್ ಮಾತಾಡೋದು. ಇವತ್ತಿಗೂ ಶಿವಗಾಮಿ, ಲಿಟ್ರಲಿ ಇವತ್ತಿಗೂ ಕೂಡ ನೀನು ಹಾಗೆ ಇದೆಯಾ. ಕಾಲೇಜಲ್ಲಿ ಫಸ್ಟ್ ಟೈಮ್ ನಿನ್ನ ನೋಡಿದಾಗ, ಇವತ್ತು ಆಫೀಸಲ್ಲಿ ನಿನ್ನ ನೋಡಿದಾಗ ಮನ್ಸು ಹೊರಡೆ ಬಟರ್ಫ್ಲೈ ಹಾರುತ್ತಲ್ವಾ, ಅದೇ ರೀತಿ ಸೇಮ್ ಟು ಸೇಮ್ ನನ್ನ ಮನಸ್ಸಲ್ಲಿ ಇವತ್ತು ಬಟರ್ಫ್ಲೈ ಹಾರ್ತು. ಕಾಲೇಜ್ ಮುಗಿಸಿ ಇಷ್ಟು ವರ್ಷ ಆದ್ರೂ ಕ್ಲಾರಿಟಿ ಬಂದಿಲ್ಲ ನೋಡ್ ನಿಂಗೆ. ಐ ಆಮ್ ಮ್ಯಾರಿಡ್. ನನ್ ಗಂಡನ್ನ ಬಿಟ್ಟು ಬೇರೆ ಯಾರ ಹತ್ರನೂ ರೊಮ್ಯಾಂಟಿಕ್ ಆಗಿ ಮಾತಾಡಲ್ಲ. ನನ್ಗದಿಷ್ಟನೂ ಇಲ್ಲ. ನಿನ್ಗೇನ್ ಗೊತ್ತು ಅವ್ರ ಬಗ್ಗೆ? ಹಿಸ್ ಅ ಜೆಂಟಲ್ ಮ್ಯಾನ್. ಒಳ್ಳೆಯವ್ರ ಮೇಲೆ ಕರುಣೆ ಜಾಸ್ತಿ. ಯಾರನ್ನೂ ಮೊದಲು ಅವರು ಹೊಡೆಯಲ್ಲ. ಅವರಿಗೆ ಮೊದಲನೇ ಏಟು ಹೊಡೆಯೋರು 2ನೇ ಏಟು ಹೊಡೆಯೋದಕ್ಕೆ ಇರೋದಿಲ್ಲ. ಮ್ಯಾಥ್ಸ್ ಟೀಚರ್ ಕಣೋ ಅವರು. ಅವ್ರ ಲೆಕ್ಕಾಚಾರನೇ ಬೇರೆ. ಏನೇ ಆದ್ರೂ ಮೇಡಮ್ ಅವ್ರ ಗಂಡನ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡ್ಬೇಕು? ಶಿವಗಾಮಿ, ಅದು ನಿಮ್ಮನ್ನ ನೋಡಿದಾಗ ಅದೇನೋ ಅನ್ಯೋನ್ಯವಾದ ಜೋಡಿ ಅನ್ಸಲ್ವಲ್ಲ? ಅದು ಹೌದು.
ರಿಲೇಶನ್ಶಿಪ್ ಅಂದ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತಲ್ವಾ? ಬಂದಿಲ್ಲ ಅಂದ್ರೆ ಇಬ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಮ್ಮ ಮಧ್ಯೆ 1000 ಸಮಸ್ಯೆಗಳು ಬರುತ್ತೆ, ಆದ್ರೆ ನನಗೇನೇ ತೊಂದರೆ ಆದ್ರೂ ಮೊದ್ಲು ಬರೋದು ಅವ್ರೆ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಇವತ್ತಿಗೂ ಅವರೇ ನನ್ನ ಡ್ರೀಮ್ ಬಾಯ್. ಆಸೆಯಿಂದ ಕಾಲ್ ಮಾಡಿದೆ ಶುಗಾಮಿ, ಆದ್ರೆ ನಿರಾಸೆಯಿಂದ ಕಾಲ್ ಕಟ್ ಮಾಡ್ತಾ ಇದ್ದೀನಿ. ನೀನು ಆಸೆಯಿಂದ ಕಾಲ್ ಮಾಡಿಲ್ಲ, ದುರಾಸೆಯಿಂದ ಕಾಲ್ ಮಾಡಿದ್ದು. ನಿರಾಸೆ ಆಗೇ ಆಗತ್ತೆ. ಓಕೆ ಶುಗಾಮಿ, ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಬಾಯ್, ಗುಡ್ ನೈಟ್. ಅಶೋಕ್, ಬನ್ನಿ ಊಟ ಮಾಡೋಣ. ನಂದು ಊಟ ಆಯ್ತು. ಊಟ ಆಯ್ತಾ? ಯಾಕೆ ನಡುವೆ ವಾರಕ್ಕೆ 4 ದಿವಸ ಆಚೆ ಕಡೆ ಊಟ ಮಾಡ್ತಾ ಇದ್ದೀರಾ? ಮನೇಲಿ ಸರಿಯಾಗಿ ಊಟನೇ ಮಾಡ್ತಿಲ್ವಲ್ಲ ನೀವು? ಸಮಯ ಸಂದರ್ಭ ನೋಡಿ ಯಾವಾಗ ಹೊಟ್ಟೆ ಹಸುತ್ತೋ ಆವಾಗಲೇ ಊಟ ಮಾಡಬೇಕಾಗತ್ತೆ. ಕಮಲಮ್ಮ, ಅಮ್ಮ, ಒಂದ್ ಲೋಟ ಹಾಲು ತಗೊಂಡ್ ಬನ್ನಿ. ಏನಮ್ಮವ್ರೆ ಇದು? ಊಟ ಮಾಡೋ ಹೊತ್ತಲ್ಲಿ ಹಾಲು ಕೇಳ್ತಿದ್ದೀರಲ್ಲ, ನೀವು ಮೊದಲು ಊಟ ಮಾಡಿ, ನಾನು ಆಮೇಲೆ ಹಾಲು ಕೊಡ್ತೀನಿ. ಕಮಲಮ್ಮ, ನನಗೆ ಯಾಕೋ ಹಸ್ವಿಲ್ಲ. ಮನ್ಸಿಲ್ಲ ಅಂತ ಹೇಳಿ, ಹಸ್ವಿಲ್ಲ ಅಂತ ಹೇಳಿ ಪಾಪ ಹೊಟ್ಟೆಗೆ ಯಾಕೆ ಮೋಸ ಮಾಡ್ತಿದ್ದೀರಾ? ಯಾಕಮ್ಮವ್ರೆ, ಯಜಮಾನ್ರೇನಾದ್ರು ಹೇಳಿದ್ರ? ಅವ್ರೇನೂ ಹೇಳೋದೇ ಇಲ್ಲ, ಅದೇ ಬೇಜಾರು. ಯಾಕೆ ಬೇಕಿತ್ತಿದೆಲ್ಲ? ಹಾಗೆ ಹೇಳ್ಬೇಡಿ ಅಮ್ಮವ್ರೆ. ಹೆಣ್ಮಕ್ಳಿಗೆ ಅಪ್ಪನಿಂದ ಧೈರ್ಯ ಸಿಗತ್ತೆ, ತಾಯಿಯಿಂದ ಪ್ರೀತಿ ಸಿಗತ್ತೆ. ಕೊನೆವರೆಗೂ ನೆಮ್ಮದಿ ಸಂತೋಷ ಸಿಕ್ಕೋದು ಗಂಡನಿಂದ ಮಾತ್ರ ಅಮ್ಮವ್ರೆ. ಎಲ್ರಿಗೂ ಅದು ಅನ್ವಾಯಿಸಲ್ಲ ಕಮಲಮ್ಮ. ನಮ್ಮ ಅಣ್ಣನ್ಗಿಂತ ಶ್ರೇಷ್ಠವಾಗಿ ವ್ಯಕ್ತಿತ್ವ ಇರೋ ಮನುಷ್ಯನ್ನ ನಾನು ನೋಡೇ ಇಲ್ಲ. ನಮ್ಮ ಅಣ್ಣನ್ ತರ ಮನ್ಸಿರೋ ಗಂಡ ಬೇಕು ಅಂತ ಬಯಸ್ತಾ ಇದ್ದೆ.